ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಅದ್ಭುತ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರು ಯಾವತ್ತು ವಾಕ್ಯ ಕೊಡ್ತಾನೋ ಅವತ್ತು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಆಗ್ತದ. ಆಮೇಲೆ ಹಲ್ಲೆಲೂಯಾ. ದೊಡ್ಡ ಕಾರ್ಯ ಅಂತಂದ್ರೆ ದೇವರ ಮಕ್ಕಳ ಜೀವನದಾಗ ಒಂದು ದೊಡ್ಡ ಕಾರ್ಯ ಆಗ್ತದ. ಒಂದು ವಾಕ್ಯ ದೇವರು ಕೊಟ್ಟಾನಂತಂದ್ರೆ ನಮ್ಮಲ್ಲಿ ಇರೋ ಕಷ್ಟ, ಚಿಂತೆ, ಬಾಧ, ನೋವು, ರೋಗ ಆಗ್ಲಿ, ದುಷ್ಟಾತ್ಮಗಳಾಗ್ಲಿ ಎಲ್ಲಾ ಬಿಡುಗಡೆ ಕೊಡ್ತಾನೆ. ಯಾಕಂದ್ರೆ ದೇವರು ವಾಕ್ಯ ಕೊಟ್ಟಾನ. ಆಮೇನ್. ಒಂದು ವಾಕ್ಯ ಕೊಟ್ಟು ನಿಮ್ಮನ್ನು ನಡೆಸಕತ್ತಾನಂತಂದ್ರೆ ನಿಮಗೆ ಬಿಡುಗಡೆ ಕೊಟ್ಟಾನ. ನಿಮ್ಮ ಜೀವನದಾಗ ದೊಡ್ಡ ಕಾರ್ಯ ಮಾಡಕತ್ತಾನ. ಆಮೇನ್. ಇವತ್ತೊಂದು ವಾಕ್ಯ ಕೊಟ್ಟಾನ ದೇವರು. ಆ ವಾಕ್ಯ ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದ ಇರು, ಆತನೇ ಅದನ್ನು ಸಾಗಿಸುವೆನು. ಹಲ್ಲೆಲೂಯಾ. ಎಲ್ಲಾ ಚಿಂತೆ ಏನ್ ಮಾಡ್ಬೇಕು? ದೇವರ ಮೇಲೆ ಹಾಕಬೇಕು. ಯಾರ ಮೇಲೆ ಹಾಕಬೇಕು? ದೇವರ ಮೇಲೆ ಹಾಕಬೇಕು. ದೇವರು ಅದೇನ್ ಮಾಡ್ತಾನೆ? ಎಲ್ಲ ತೆಗೆದುಕೇಸಿ ನಿನಗೆ ಬಿಡುಗಡೆ ಕೊಟ್ಟು ತಾನೇ ನಡೆಸ್ತಾನ. ಆಮೇಲೆ ಹಲ್ಲೆಲೂಯಾ. ದೇವರು ನಿನಗೆ ಕೈ ಹಿಡಿದು ನಡೆಸ್ತಾನ. ನಿನ್ನ ಚಿಂತೆ ಬಿಡುಗಡೆ ಕೊಡ್ತಾನ, ನಿನ್ನ ಕಷ್ಟಗಳು ಬಿಡುಗಡೆ ಕೊಡ್ತಾನ, ನಿನ್ನ ಸಮಸ್ಯೆಗಳು ಬಿಡುಗಡೆ ಕೊಡ್ತಾನ, ನಿನ್ನ ಪ್ರಾಬ್ಲಮ್ಲಿಂತ ಎಲ್ಲ ಬಿಡುಗಡೆ ಕೊಟ್ಟು ಕೇಸಿ ದೇವರು ಏನ್ ಮಾಡ್ತಾನ? ನಿಮಗೆ ಸಹಾಯ ಮಾಡ್ತಾನ. ಆಮೇನ್. ಚಿಂತೆ ಏನಾದ ಗೊತ್ತಾ? ಹೃದಯದಾಗ ಬರ್ತದ. ಹೃದಯದಾಗ ಚಿಂತೆ ಉಂಟಾಗ್ತದ. ಹಲ್ಲೆಲೂಯಾ. ಬ್ಯಾಡ್ ಅಂದ್ರ ಬಿ ಚಿಂತೆ ಬರ್ತಾ ಇರ್ತದ. ಯಾರನ ಮಾತು ಕೇಳ್ತೀವಿ ನೋಡ್ರಿ, ಯಾವ್ದನ ಒಂದು ಮಾತು ಕೇಳಿಲಿಂತ ಬಿ ನಮಗೆ ಚಿಂತೆ ಬರ್ತದ. ನಾವು ಕಣ್ಣಿಲಿಂತ ನೋಡಿದಾಗ ಬಿ ನಮಗೆ ಒಂದು ಚಿಂತೆ ಬರ್ತದ. ನಮ್ಮ ಮನೆ ಸಮಸ್ಯೆಗಳಿಂತ ನಮಗೆ ಚಿಂತೆ ಬರ್ತಾವ. ನಮ್ಗ ಏನೋ ಆಗದಿತ್ತು, ಕೆಲಸ ಆಗ್ಲಿಲ್ಲ ಅಂದ್ರೆ ಒಂದು ಚಿಂತೆ ಬರ್ತದ. ಮಕ್ಕಳ ಸಲಗೆ ಚಿಂತೆ ಬರ್ತದ, ಸಂಸಾರ ಸಲಗೆ ಚಿಂತೆ ಬರ್ತದ, ಮನೆಯವ್ರ ಸಲಗೆ ಚಿಂತೆ ಬರ್ತದ, ಯಜಮಾನನ ಸಲಗೆ ಚಿಂತೆ ಬರ್ತದ, ತಂದೆ ತಾಯಿ ಚಿಂತೆ ಅನೇಕ ರೀತಿಲಿಂತ ನಮಗೆ ಬಂದು ಕಾಡ್ತದ. ಹಲ್ಲೆಲೂಯಾ. ಬಂದು ನಮ್ಮ ಹೃದಯದಾಗ ಸತಾಸ್ತಾ ಒಂದು ಇದಾಗ್ತದ. ಚಿಂತೆ ಏನಾಗ್ತದ ಅಂತಂದ್ರೆ ತುಂಬಿ ಬಿಡ್ತದ. ಆ ಚಿಂತೆ ದೇವರ ಮೇಲೆ ಹಾಕಬೇಕು. ಸಂಸಾರ ಚಿಂತೆ ದೇವರ ಮೇಲೆ ಹಾಕು. ನಿನ್ನ ಕಷ್ಟ ಕೆಲಸದ ಚಿಂತೆ ದೇವರ ಮೇಲೆ ಹಾಕು. ನಿನ್ನ ಸಮಸ್ಯೆ ದೇವರ ಮೇಲೆ ಹಾಕಿ ಬಿಡು. ಆ ಚಿಂತೆ ತೆಗೆದು ಬಿಡು ನನ್ನ ಸ್ವಾಮಿ, ಚಿಂತೆ ಬಿಡುಗಡೆ ಕೊಡು ಸ್ವಾಮಿ ಅಂತ ನೀನು ಪ್ರಾರ್ಥನೆ ಮಾಡಿದ್ರೆ ಆತ ಏನ್ ಮಾಡ್ತಾನ? ಆ ಚಿಂತೆಯನ್ನು ಬಿಡುಗಡೆ ಕೊಟ್ಟು ಆತನೇ ನಿನ್ಗ ಪೂರ ನಡೆಸಿ ಬಿಡ್ತಾನ. ಆಮೇಲೆ ಹಲ್ಲೆಲೂಯಾ ನಡೆಸ್ತಾನಂತ. ನಿನ್ನ ಜೀವನದಾಗ ಚಿಂತೆ ದೇವರು ತಾನೇ ತಗೊಂಡ್ಬಿಡ್ತಾನ. ತಾನು ಚಿಂತೆ ತಗೊಂಡು ನಿನಗೆ ಬಿಡುಗಡೆ ಕೊಡ್ತಾನ. ಆ ಚಿಂತೆ ಏನಪ್ಪ? ನಾನು ಯಾರಿಗೆ ಹೇಳಂದಿ? ಕೆಲವೊಂದು ಚಿಂತೆ ಯಾರಿಗೆ ಹೇಳಕ್ಕಾಗಲ್ಲ. ಕೆಲವೊಂದು ಚಿಂತೆ ನಮ್ಮ ಮನಸ್ಸಲ್ಲೇ, ನಮ್ಮ ಹೃದಯದಲ್ಲೇ, ನಂಬಲ್ಲೇ ಇರ್ತದ. ಯಾರಿಗೇನು ಹೇಳಿದ್ರೆ ಏನು ಲಾಭ? ಯಾರೇನೋ ಹೇಳಿದ್ರೆ ನಮ್ಗೇನು ಸಹಾಯ ಮಾಡ್ತಾರೇನೋ, ನಮ್ಗೇನು ಸಹಾಯ ಮಾಡ್ತಾರೇನೋ, ನಮಗೆ ಕಿವೆಗೆ ಹಾಕ್ಯಂತಾರೇನಂತ ಎಲ್ಲ ಮನುಷ್ಯರ್ಲಿಂತ ನಾವು ಮನುಷ್ಯರಿಗೆ ಹೇಳೋದು ಬಿಟ್ಟು ಮನಸ್ಸಲ್ಲೇ ಕೊರಗೋಕ ಅಂತ ಇರ್ತೀವಿ. ಕೆಲವೊಂದು ವಿಷಯಗಳು ತಾಯಿ ತಂದೆಗೆ ಬಿ ಹೇಳಕ್ಕಿಲ್ಲ. ಕೆಲವೊಂದು ವಿಷಯಗಳು ಮಕ್ಕಳ ಮುಂದೆ ಹೇಳಕ್ಕಾಗಲ್ಲ. ಕೆಲವೊಂದು ವಿಷಯ ಗಂಡನ ಮುಂದೆ, ಹೆಂಡತಿ ಮುಂದೆ ಬಿ ಹೇಳಕ್ಕಾಗಲ್ಲ. ಅದು ಮನಸ್ಸಲ್ಲೇ ಇರ್ತದ. ಈಗ ದೇವರ ಮುಂದೆ ಹೇಳು. ನಿನ್ನ ಚಿಂತೆ ದೇವರ ಮುಂದೆ ಹೇಳಿದ್ರೆ ನಿನ್ನ ದೇವರಾದ ಯೆಹೋವನು ಆ ಚಿಂತೆಯನ್ನು ತೆಗೆದು ಬಿಡ್ತಾನ. ಆ ಚಿಂತೆ ದೇವರು ತಗೊಂತಾನ. ಆ ಚಿಂತೆ ಪರಮಾತ್ಮ ತಗೊಂಡು ನಿನಗೆ ಬಿಡುಗಡೆ ಕೊಟ್ಟು ನಿನಗೆ ಶಾಂತಿ ಸಮಾಧಾನ ಕೊಡ್ತಾನ. ಯಾಕಂದ್ರೆ ಚಿಂತೆ ತಗೋರು ಯಾರು ಇಲ್ಲ. ಚಿಂತೆ ಯಾರು ಬಿಡುಗಡೆ ಕೊಡೋಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಯೆಹೋವನ ಕೈಲಿ ಆದ, ಯೇಸು ಸ್ವಾಮಿ ಕೈಲಿ ಆದ. ಆ ಚಿಂತೆ ಏನಾದ? ಯೇಸು ದೇವರು ತಗೊಂಡ್ಬಿಡ್ತಾನ, ನಿನಗೆ ಬಿಡುಗಡೆ ಕೊಡ್ತಾನ. ಹಲ್ಲೆಲೂಯಾ. ಆ ಚಿಂತೆ ಏನ್ ಮಾಡ್ತಾನಂತಂದ್ರೆ ತಂದೆ ತಗೊಂತಾನ. ಆ ಚಿಂತೆ ದೇವರ ಆತ್ಮ, ಕರ್ತನ ಆತ್ಮ ದೇವರು ನಿನಗೆ ಸಹಾಯ ಮಾಡಿ ಆ ಚಿಂತೆನೆಲ್ಲ ನಿನ್ನಿಂದ ದೂರ ಮಾಡಿ ಪರಮಾತ್ಮನೇ ನಿನಗೆ ಗೆಲುವು ಕೊಡ್ತಾನ. ಆ ಚಿಂತೆ ಏನಾದ? ನೀನು ದೇವರ ಮೇಲೆ ಹಾಕು. ನಂಬಿಕೆಲಿಂತ ಒಂದು ಪ್ರಾರ್ಥನೆ ಮಾಡು. ದೇವರೇ, ನನ್ನ ಚಿಂತೆ ಭಾರನೆಲ್ಲ ನೀ ತಗೊಂಡ್ಬಿಡು. ನಾ ಚಿಂತೆ ಮಾಡಿ 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 ಸೊರಗೋಗಿನಿ. ನಾ ಚಿಂತೆ ಮಾಡಿ 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 ಕುಗ್ಗೋಗಿನಿ. ನಾ ಚಿಂತೆ ಮಾಡಿ ಮಾಡಿ ಸೋತೋಗ್ಬಿಟ್ಟಿನಿ. ನಾ ಚಿಂತೆ ಮಾಡಿ ಮಾಡಿ ಕೇಸಿ ನೊಂದ್ಕೊಂಡ್ಬಿಟ್ಟಿನಿ ಸ್ವಾಮಿ, ನನಗೆ ಬಿಡುಗಡೆ ಕೊಡುವಂತ ಪ್ರಾರ್ಥನೆ ಮಾಡು. ಕೆಲವರು ಇಷ್ಟು ಚಿಂತೆ ಮಾಡ್ತಾರ, ಊಟ ಕೂಡ ಬಿ ಅವರಿಗೆ ಒಂದು
ಊಟ ಮಾಡೋ ಹೊತ್ತಿಗೆ ಬಿ ಚಿಂತೆ ಮಾಡ್ತಾರ, ಊಟ ಬಿ ಒಟ್ಟಿಗೆ ಸೇರೋದಿಲ್ಲ, ಅಷ್ಟು ಚಿಂತೆದಾಗ ಮುಣಿಗಿರ್ತಾರೆ. ಸಾಲದ ಚಿಂತೆ ಆದ, ಪ್ರತಿಯೊಬ್ಬರಿಗೆ ಚಿಂತೆ ಆದ. ದೇವರ ಮಕ್ಕಳೇ, ನೀನು ಪ್ರಾರ್ಥನೆ ಮಾಡಿದೆ ಅಂದ್ರೆ ಆ ಚಿಂತೆ ಏನಾದ, ದೇವರು ಬಿಡುಗಡೆ ಕೊಡ್ತಾನ, ದೇವರು ನಡೆಸ್ತಾನ, ದೇವರು ಕಾರ್ಯ ಮಾಡ್ತಾನ. ನಿನ್ನ ಚಿಂತೆನೆಲ್ಲ ಯೇಸು ಸ್ವಾಮಿನೇ ಹೊತ್ಕೊಂಡು ನಡೀತಾನ. ಆಮೇನ್. ಯೇಸು ಸ್ವಾಮಿನೇ ಬಿಡಿಸ್ತಾನ. ಯೇಸು ಸ್ವಾಮಿನಿ ಆ ಚಿಂತೆನೆಲ್ಲ ತಾನೇ ತಗೊಂಡ್ಬಿಟ್ಟು ಕೇಸಿ ನಿನ್ನ ಜೀವನದಾಗ ಏನ್ ಮಾಡ್ತಾನ, ಸ್ವತಂತ್ರ ಮಾಡ್ತಾನ. ದೇವರೇ ಮಗನಿಂತಾನೆ ನಮ್ಗೆ ಸ್ವತಂತ್ರ, ಯೇಸು ಕ್ರಿಸ್ತಲಿಂತಾನೆ ನಮಗೆ ಸ್ವತಂತ್ರ. ಆತ ಬಿಡುಗಡೆ ಕೊಟ್ರೆ ಎಲ್ಲಾ ಬಿಡುಗಡೆ. ಆಮೇನ್. ಒಳ್ಳೆ ವಾಕ್ಯ ಕೊಟ್ಟ ದೇವರಿಗೆ ಸ್ತೋತ್ರ. ಈ ವಾಕ್ಯ ನಿಮ್ಮ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ. ಪರಲೋಕದಲ್ಲಿ ಇರೋ ನನ್ನ ತಂದೆ, ನಿನ್ನ ಮಕ್ಕಳ ಚಿಂತೆನೆಲ್ಲ ನೀ ತಗೊಂಡ್ಬಿಡು ರಾಜ್ಯ. ಈ ವಾಕ್ಯ ಕೊಟ್ಟಿದೆಯಲ್ಲ, ಇವ್ರಿಗೆ ಚಿಂತೆಲಿಂತ ಬಿಡುಗಡೆ ಕೊಡು, ಈ ಚಿಂತೆಲಿಂತ ಪರಿಹಾರ ಕೊಡು, ಈ ಚಿಂತೆಲಿಂತ ಸಾಲ್ವ್ ಮಾಡುವರು. ನಿನ್ನ ಮಕ್ಕಳು ಎಲ್ಲಿ ಕಷ್ಟದಾಗ ಸಿಗಬಿದ್ದಾರೋ, ಎಲ್ಲಿ ತೊಂದರೆದಾಗ ಸಿಗಬಿದ್ದಾರೋ, ಯಾವ ಸಮಸ್ಯೆದಾಗ ಸಿಗಬಿದ್ದಾರೋ, ಅವ್ರ ಚಿಂತೆನೆಲ್ಲ ಯೇಸು ಕ್ರಿಸ್ತನ ಹೆಸರು ಮೇಲಿಂತ ಬಿಡುಗಡೆ ಆಗ್ಲಿ. ಅವ್ರ ಚಿಂತೆನೆಲ್ಲ ಯೇಸು ನಾಮದಲ್ಲಿ ದೂರವಾಗ್ಲಿ. ಅವ್ರ ಚಿಂತೆನೆಲ್ಲ ಯೇಸು ಸ್ವಾಮಿ ಹೆಸರು ಮೇಲಿಂತ ಬಿಡುಗಡೆ ಆಗಿ ಕೇಸಿ ಸ್ವತಂತ್ರ ಮಾಡು ಕರ್ತಾನೆ. ನೀನು ಚಿಂತೆಲಿಂತ ದೂರ ಮಾಡು ನಿನ್ನ ಮಕ್ಕಳಿಗೆ. ಎಲ್ಲಾ ಚಿಂತೆ ಭಾರ ನೀನೇ ಹೊತ್ಕೊ ನನ್ನ ಕರ್ತನಾದ ಯೇಸು ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಸಣ್ಣ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. Praise the Lord. Praise the Lord.